ಇಲ್ಲಿ ನೋಡಿ ಇಷ್ಟು ಬೇಗ ನಾವು ಮಾಡ್ಲಿಕ್ಕೆ ಆಗಲ್ಲ. ಈಗ ತಮ್ಗೆ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 15ರವರೆಗೂ ನಾವೇನ್ ಇಂಟ್ರಿಮ್ ರಿಪೋರ್ಟ್ ಅನ್ನ ನಾವು ತಗೊಂಡಿದ್ವಿ. ಅವಾಗ 1,05,000 ಹೆಕ್ಟೇರ್ ನಾಶ ಆಗಿತ್ತು ಅಗ್ರಿಕಲ್ಚರ್ ಅಂತ ನಮ್ಗೆ ಇಂಟ್ರಿಮ್ ಅದನ್ನು ಖಚಿತ ಆಗಿರ್ಲಿಲ್ಲ. ಯಾಕಂದ್ರೆ ಇನ್ನಾನು ಕೂಡ ಜಂಟಿ ಸರ್ವೆ ನಡೆಯುತ್ತೆ. ಓವರ್ ಆಲ್ ಇವಾಗ ಏನು ಹೇಳಕ್ ಆಗಲ್ಲ ಸರ್, ಹೊಲಕ್ಕೆ ಹೋಗಕ್ ಆಗ್ತಾ ಇಲ್ಲ. ಮತ್ತಿನ್ನ ಬಿಸಿಲು ಬಿದ್ದ ಮೇಲೆ ಇನ್ನಷ್ಟು ಒಣಗ್ತಾವ. ಸೊ ಇಷ್ಟು ಬೇಗ ನಾವು ಹೇಳಕ್ ಆಗೋದಿಲ್ಲ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ನಾವು ಮನವಿ ಮಾಡ್ಕೊಂಡಿದ್ದೇವೆ, ಕಂದಾಯ ಸಚಿವರಿಗೂ ಕೂಡ ಮನವಿ ಮಾಡ್ಕೊಂಡಿದ್ದೇವೆ. ನಮ್ಮ ಜಿಲ್ಲೆಗೆ ಇನ್ನ ಸ್ವಲ್ಪ ಕಾಲಾವಕಾಶ ಬೇಕಾಗ್ತದೆ ಬೆಳೆ ಹಾನಿಯನ್ನ ನಾವು ಡಿಟರ್ಮೈನ್ ಮಾಡ್ಲಿಕ್ಕೆ. ಮತ್ತೆ ಇನ್ಶೂರೆನ್ಸ್ ಕಂಪನಿಗಳ ಹತ್ರನೂ ನಾವು ಮಾತಾಡ್ಕೊಂಡು ಅವರು 72 ತಾಸು ಒಳಗಡೆ ಕೊಡ್ಬೇಕು ಅಂತ ಅವ್ರದ್ದು ಇದು ಇದೆ. ಅದಕ್ಕೆ ನಾವು ಅವರಿಗೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದೀವಿ. 72 ತಾಸು ಆಗೋದಿಲ್ಲ, ಏನೋ ನಮ್ಮ ಪರಿಸರ ವಿಕೋಪದಿಂದ ಇನ್ನೂ ನಮ್ಗೆ ಹೊಲಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಅವರು ಕೂಡ ಒಪ್ಕೊಂಡಿದ್ರು. ಆನ್ಲೈನ್ ಆಫ್ಲೈನ್ ಎರಡೂ ಅರ್ಜಿಗಳನ್ನ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಅಗ್ರಿಕಲ್ಚರ್ ಆಫೀಸರ್ಸ್, ಹಾರ್ಟಿಕಲ್ಚರ್ ಆಫೀಸರ್ಸ್ ಮತ್ತೆ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಆನ್ ಫೀಲ್ಡ್ ಇದ್ದಾರೆ. ಅದೆಲ್ಲಾನು ಕೂಡ ಮಾಹಿತಿ ಇನ್ನ ಬರ್ತಾ ಇದೆ. ಯಾಕಂದ್ರೆ ಈಗ ನೀರ್ ಹೆಚ್ಚುತ್ತಾ ಇರೋದು ಹಳ್ಳಿಗಳು ಜಾಸ್ತಿನೇ ಆಗ್ತಾ ಇದೆ. ಅದೆಲ್ಲಾನು ಕೂಡ ಈಗ DC ಕಚೇರಿನಲ್ಲಿ ನನ್ನ ತಮ್ಗೆಲ್ಲರಿಗೂ ಆಹ್ವಾನ ಮಾಡಿದ್ದೀನಿ. ಅಲ್ಲಿ ಸಂಪೂರ್ಣವಾದಂತ ಮಾಹಿತಿ. ಈಗ ಪ್ರಕೃತಿನ ತಡಿಲಿಕ್ಕೆ ಆಗೋದಿಲ್ಲ. ಫಾಸ್ಟ್ ನೀರ್ ಬಂದಾಗ ಮಹಾರಾಷ್ಟ್ರದವ್ರು ಬಿಡ್ತಾರೆ, ಅದನ್ನ ತಡೆಯಕ್ಕೂ ಆಗೋದಿಲ್ಲ. ಆದ್ರೆ ಬೇಸಿಗೆ ಕಾಲದಲ್ಲಿ ಒಂದು ಹನಿ ನೀರ್ ಬಿಡುವಂತ ನಮ್ಮ CM ಅವ್ರ ಪತ್ರ ಬರ್ದ್ರು ಅವ್ರು ಗಣನೆ ತಗೊಂಡಿಲ್ಲ. ಈ ವಿಚಾರ ಇವಾಗ ಇಲ್ಲ, ಅದಾಗ್ಲೇ ಹೇಳಿದೀನಿ. ಬಚಾವ್ ಕಮಿಷನ್ ಪ್ರಕಾರ ಅವ್ರು ಏನ್ ಮಾಡ್ಬೇಕು ಏನೇನಿಲ್ಲ ಅಂತ ನೆನಪಿದ್ರೆ ಖರ್ಗೆ ಸಾಹೇಬ್ರು ಇರಿಗೇಷನ್ ಮಿನಿಸ್ಟರ್ ಇದ್ದಾಗ ಬಹಳ ಸ್ಟ್ರಾಂಗ್ ಅದನ್ನ ವಿರೋಧ ಮಾಡಿ ಅಲ್ಲಿ ಏನ್ ಅನಧಿಕೃತವಾಗಿ ಕೆನಾಲ್ಗಳು ಕಟ್ಟಿದ್ದಾರೆ, ಅನಧಿಕೃತವಾಗಿ ಅವರಾದಂತ ಒಂದು ಕೆರೆ ನಿರ್ಮಾಣಗಳು ಮಾಡಿದ್ದಾರೆ. ಈಗ ನಮ್ಮ ಜನರ ಸಂಕಷ್ಟದಲ್ಲಿ ಇದೆ. ಫಸ್ಟ್ ಅದ್ರ ಬಗ್ಗೆ ಗಮನ ಕೊಡೋಣ. ಆಮೇಲೆ ನಮ್ದೇನ್ ಅಂತಾರಾಜ್ಯ ವಿವಾದಗಳಿದೆ ಅದೆಲ್ಲಾನು ಕೂಡ ಏನೋ ಬಚಾವತ್ ಕಮಿಷನ್ ರಿಪೋರ್ಟ್ ಇರ್ಬೋದು, ಬೇರೆ ಬೇರೆದಿರ್ಬೋದು, ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ನಾವು ಮುಂದುವರಿಬೇಕು.